ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 3ನೇ ವಾರ, ಜನವರಿ 26, 2024, ಶುಕ್ರವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ, ವಚನಗಳು 31ರಿಂದ 42ರವರೆಗೆ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು: ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಅದಕ್ಕೆ ಯಹೂದ್ಯರು, ನಾವು ಅಬ್ರಹಾಮನ ವಂಶಜರು, ಯಾರಿಗೂ ಎಂದೂ ನಾವು ದಾಸರಾಗಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಾಗುತ್ತೇವೆ ಎಂದು ನೀನು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿ. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ. ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ, ಶಾಶ್ವತವಾಗಿ ಇರುವವನು ಪುತ್ರನೇ. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ನೀವು ಅಬ್ರಹಾಮನ ವಂಶಜರೆಂದು ನಾನು ಬಲ್ಲೆ, ಆದರೆ ನನ್ನ ಮಾತು ಹಿಡಿಸದ ಕಾರಣ ನನ್ನನ್ನು ಕೊಲ್ಲಲು ಹವಣಿಸುತ್ತೀರಿ. ನಾನಾಡುವ ಮಾತುಗಳು ಪಿತನ ಸನ್ನಿಧಿಯಲ್ಲಿ ನಾನು ಕಂಡದ್ದನ್ನೇ ನಿರೂಪಿಸುತ್ತವೆ. ನೀವು ಮಾಡುವ ಕಾರ್ಯಗಳು ನಿಮ್ಮ ತಂದೆಯಿಂದ ನೀವು ಕಲಿತದ್ದನ್ನೇ ವ್ಯಕ್ತಪಡಿಸುತ್ತವೆ ಎಂದರು. ಆಗ ಯಹೂದ್ಯರು, ಅಬ್ರಹಾಮನೇ ನಮ್ಮ ತಂದೆ ಎಂದು ಮರುನುಡಿದರು. ಯೇಸು, ಅಬ್ರಹಾಮನ ಮಕ್ಕಳು ನೀವಾಗಿದ್ದರೆ ಅಬ್ರಹಾಮನು ಮಾಡಿದಂತೆ ನೀವು ಮಾಡುತ್ತಿದ್ದಿರಿ. ಅದಕ್ಕೆ ಬದಲಾಗಿ ದೇವರಿಂದಲೇ ತಿಳಿದ ಸತ್ಯವನ್ನು ನಿಮಗೆ ಹೇಳುತ್ತಿರುವ ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದೀರಿ. ಅಬ್ರಹಾಮನು ಹಾಗೇನು ಮಾಡಲಿಲ್ಲ, ನೀವಾದರೂ ನಿಮಗೆ ತಂದೆಯಾದವನು ಮಾಡಿದಂತೆ ಮಾಡುತ್ತೀರಿ ಎಂದರು. ಅದಕ್ಕೆ ಅವರು, ನಾವೇನು ಹಾದರಕ್ಕೆ ಹುಟ್ಟಿದವರಲ್ಲ, ದೇವರೇ ನಮ್ಮ ತಂದೆ ಎಂದು ಪ್ರತಿಭಟಿಸಿದರು. ಯೇಸು ಅವರಿಗೆ, ದೇವರೇ ನಿಮ್ಮ ತಂದೆಯಾಗಿದ್ದರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇರುತ್ತಿತ್ತು. ಕಾರಣ ನಾನು ದೇವರಿಂದಲೇ ಹೊರಟು ಇಲ್ಲಿಗೆ ಬಂದವನು. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ನನ್ನನ್ನು ಕಳುಹಿಸಿದ್ದು ದೇವರೇ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಭಾರತದ ಗಣರಾಜ್ಯೋತ್ಸವ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಭಾರತೀಯರಾದ ಇಂದು ನಾವು ನಮ್ಮ ದೇಶದ ಸಾರ್ವಭೌಮ ಗಣರಾಜ್ಯೋತ್ಸವವನ್ನು ಆಡಂಬರದಿಂದ ಆಚರಿಸುತ್ತೇವೆ. ನಿಮಗೆಲ್ಲರಿಗೂ ಭಾರತದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. 26ನೇ ಜನವರಿ 1950ರ ಸ್ಮರಣೆ ನಮ್ಮ ದೇಶದ ಪ್ರಜೆಗಳ ಸಂವಿಧಾನದ ಮೂಲ ಹಕ್ಕು, ಕಾರ್ಯ, ಕರ್ತವ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಮತ್ತು ಸಹಬಾಳ್ವೆಯ ಬುನಾದಿ. ಈ ದಿನಗಳಲ್ಲಿ ನಾವು ಸೌಹಾರ್ದತೆಯ ಸಪ್ತಾಹದ ನವದಿನಗಳಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಗಣರಾಜ್ಯೋತ್ಸವದ ಆಚರಣೆ ಅರ್ಥಗರ್ಭಿತವಾಗಿ ದೇಶದ ಜನ ಪ್ರಜೆಗಳ ಸರ್ವ ಹಕ್ಕು ಅಧಿಕಾರದೊಂದಿಗೆ ಕಾರ್ಯ ಕರ್ತವ್ಯವನ್ನು ನಮ್ಮ ಸಂವಿಧಾನ ಎತ್ತಿ ತೋರಿಸುವ ಹಬ್ಬವೂ ಹೌದು. ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಮ್ಮೆಲ್ಲರ ವಿಭಿನ್ನತೆಯಲ್ಲಿ ಏಕತೆಯನ್ನು ದೇಶದ ಎಲ್ಲ ಪ್ರಜೆಗಳು ನಮ್ಮ ಸಾರ್ವಭೌಮತೆಯಲ್ಲಿ ವ್ಯಕ್ತಪಡಿಸುವ ದಿನ. ಈ ಪ್ರಪಂಚದ ಎಲ್ಲ ದೇಶಗಳ ಸ್ವತಂತ್ರ ಜೀವಿಗಳಂತೆ ನಾವು ಸಹ ನಮ್ಮ ಪ್ರಜಾಪ್ರಭುತ್ವವನ್ನು ಸಾರಿ ಹೇಳುವ ದಿನ. ಇದನ್ನು ನಮ್ಮ ಸಂವಿಧಾನ ನಮ್ಮ ಸುಭದ್ರತೆಯನ್ನು, ಜೀವನ ರಕ್ಷಣೆಯನ್ನು ಗೊತ್ತುಪಡಿಸುವ ಸಾಧನವಾಗಿದೆ. ಈ ನಿಟ್ಟಿನಲ್ಲಿ ಪ್ರಿಯರೇ, ಭಾರತದ ಪ್ರಜೆಗಳಾದ ನಾವು ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯಿಂದ ನಮ್ಮ ಸಂವಿಧಾನವನ್ನು ಗೌರವಿಸಿ ಅದನ್ನು ಪ್ರಶಂಸಿಸುತ್ತಾ ನಮ್ಮ ಸಂಸ್ಕೃತಿ, ಭಾಷೆ, ಆಚಾರ, ವಿಚಾರಗಳನ್ನು ಕಾಪಾಡಿ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ದೇಶದ ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳೊಂದಿಗೆ ಎಲ್ಲ ಮೌಲ್ಯಗಳನ್ನು ಗೌರವಿಸುವ ದಿನ. ಇದರೊಂದಿಗೆ ನಮ್ಮೆಲ್ಲರ ಉದ್ಧಾರ, ಬೆಳವಣಿಗೆ ಹಾಗೂ ಏಳ್ಗೆಯಿಂದ ನಮ್ಮ ದೇಶವನ್ನು ಕಟ್ಟಲು ಸಾಧ್ಯ. ಎಲ್ಲ ಅಡ್ಡಿ ಆತಂಕಗಳನ್ನು ಧೈರ್ಯದಿಂದ ಜಯಿಸಿ ನಮ್ಮ ದೇಶವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುವ ನೀತಿ ರೀತಿಯನ್ನು, ಸತ್ಯ, ನ್ಯಾಯ, ನೀತಿಯಿಂದಲೇ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಐಕ್ಯತೆ, ಒಗ್ಗಟ್ಟು ಬಹಳ ಪ್ರಮುಖವಾದುದು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಮ್ಮ ಸ್ವಾರ್ಥ ತೊರೆದು ದೇಶಾಭಿವೃದ್ಧಿ, ಜನಾಭಿವೃದ್ಧಿ ಎಂದು ಎಲ್ಲರೂ ಒಂದೇ ಗುರಿ ಇಟ್ಟು ಶ್ರಮಿಸುವ ಛಲ ನಮ್ಮದು ಎಂದು ಪಣ ತೊಡೋಣ. ನಾವೆಲ್ಲರೂ ಸ್ವಾರ್ಥತೆ ಬಿಟ್ಟು ಸ್ನೇಹದಿಂದ ದೇಶಕ್ಕಾಗಿ ದುಡಿಯುವ ಅಗತ್ಯತೆ ಇದೆ. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ದಬ್ಬಾಳಿಕೆ, ಶೋಷಣೆಯನ್ನು ಹೋಗಲಾಡಿಸಲು ಪಣ ತೊಡಬೇಕು. ಸತ್ಯ, ನ್ಯಾಯ, ನೀತಿಪರ ಸಂಘ ಸಂಸ್ಥೆಗಳನ್ನು ಪೋಷಿಸಬೇಕು.
ನಮ್ಮ ಸಂವಿಧಾನವನ್ನು ಗೌರವಿಸಿ ಪಾಲಿಸುವ ಮೇಧಾವಿಗಳನ್ನು ನಾವು ಬೆಳೆಸಬೇಕು. ಅವರ ಸಹಕಾರ, ಸಹಾಯ, ಸಲಹೆಯಲ್ಲಿ ನಮ್ಮ ಸಮಾಜ ರೂಪುಗೊಳ್ಳಬೇಕಾಗಿದೆ. ಪ್ರಿಯರೇ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ರೀತಿಯಾಗಿ ಹೇಳುತ್ತಾರೆ: ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು, ಆದರೆ ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು ಎಂಬುದಾಗಿ. ಆತ್ಮೀಯರೇ, ಇಂದು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸಬೇಕಾದರೆ ನಮ್ಮ ಹೃದಯವನ್ನು ದೋಷಮುಕ್ತವನ್ನಾಗಿಸಬೇಕು. ನಮ್ಮ ಋನ್ಮನಗಳನ್ನು ತಾರತಮ್ಯಗಳಿಂದ, ದ್ವೇಷ, ಸ್ವಾರ್ಥ, ಮತ್ಸರ, ಅಸೂಯೆ, ಪಾಪ, ಆದರ ಎಂಬುವುಗಳಿಂದ ಮುಕ್ತಿಗೊಳಿಸಿ ಸ್ಥಾನ, ಮಾನ, ಹಣ, ಅಧಿಕಾರದ ಪ್ರಭಾವಗಳಿಗೆ ಒಳಗಾಗದೆ ನ್ಯಾಯ, ನೀತಿ, ಸತ್ಯವನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಆಂತರಿಕವಾಗಿ ನಿಜವಾದ ಸ್ವಾತಂತ್ರ್ಯವನ್ನು ತನ್ನ ಮನಸ್ಸಿನಲ್ಲಿ, ಅಂತರಾಳದ ಹೃದಯದಲ್ಲಿ ಅನುಭವಿಸಲು ಸಾಧ್ಯ. ಅಂತಹ ಸ್ವಾತಂತ್ರ್ಯವನ್ನು ಕ್ರಿಸ್ತ ನಮ್ಮಿಂದ ಎದುರು ನೋಡುತ್ತಿದ್ದಾರೆ. ಅಂತಹ ಸ್ವಾತಂತ್ರ್ಯದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ, ಒಂದು ಕುಟುಂಬ, ಧರ್ಮಸಭೆ, ಸಮಾಜ, ರಾಷ್ಟ್ರ ತನ್ನ ಪರಿಪೂರ್ಣತೆಯನ್ನು, ಸಂಪೂರ್ಣತೆಯನ್ನು ಪಡೆಯಲು ಸಾಧ್ಯ. ಕ್ರೈಸ್ತರಾದ ನಮಗೆ ಆ ಸ್ವಾತಂತ್ರ್ಯವನ್ನು ನಮಗೆ ನೀಡುವುದು ಆ ಕ್ರಿಸ್ತ ಮಾತ್ರ. ನಾವು ಮುಕ್ತ ಮನಸ್ಸಿನಿಂದ ಕ್ರಿಸ್ತನನ್ನು ಒಪ್ಪಿಕೊಂಡಾಗ, ಕ್ರಿಸ್ತನ ವಾಕ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಿದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮುಕ್ತ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯ. ಆ ಸತ್ಯವನ್ನು ನಮ್ಮ ಹೃದಯದಲ್ಲಿ ಅನುಭವಿಸಲು ಸಾಧ್ಯ. ಅಂತಹ ಸ್ವಾತಂತ್ರ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಹೊಂದಿದ್ದೇವೆಯೇ? ದೇವರು ನಮ್ಮನ್ನು, ನಮ್ಮ ದೇಶವನ್ನು ಆಶೀರ್ವದಿಸಲಿ. ಇದು ಧ್ವನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.